ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವೀಕ್ಷಕರೇ, ದೆಹಲಿ ಪೊಲೀಸರು ಈಗೊಂದು ಸ್ಫೋಟಕ ಮಾಹಿತಿಯನ್ನು ಹೊರಗೆ ಹಾಕಿದ್ದಾರೆ. ಏನು ನೆನ್ನೆ ನೋಡಿದ್ರೆ 400ಕ್ಕೂ ಹೆಚ್ಚು ಪಾಕಿಸ್ತಾನಿ ಅಕೌಂಟ್ಗಳ ಆಟದ ಬಗ್ಗೆ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈಗ ಫೇಶಿಯಲ್ ರೆಕಗ್ನಿಷನ್ ಸಿಸ್ಟಮ್ ಕ್ಯಾಮೆರಾಗಳ ಮೂಲಕ ಜಂತರ್ ಮಂತರಲ್ಲಿ ಸೇರಿದಂತಹ 2000ಕ್ಕೂ ಹೆಚ್ಚು ಕ್ರಿಮಿನಲ್ ದಾಖಲೆ ಹೊಂದಿರುವಂತಹ ವ್ಯಕ್ತಿಗಳನ್ನು ಅವರು ಗುರುತಿಸಿದಾರಂತೆ. ಅಂದ್ರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂಥವರು ಕೂಡ ಈ ಒಂದು ಸಿಜೆಪಿ ಅನ್ನುವಂಥ ಹೋರಾಟದಲ್ಲಿ ಪಾಲ್ಗೊಂಡಿದ್ರು. ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆನ ಕೊಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆನ ಕೊಟ್ಟ ಮೇಲೆ ಅಭಿಜಿತ್ ದೀಪ್ಗೆ ಮತ್ತು ಹೇಳ್ತಾ ಇದ್ದಾರೆ, ಓಕೆ ಅವರು ರಾಜೀನಾಮೆ ಕೊಟ್ಟಿದ್ದಾಯ್ತು, ಮುಗೀತು, ಇನ್ನು ಆ ವಿದ್ಯಾರ್ಥಿಗಳ ಮೇಲೆ ಆಗಿರುವಂತಹ ಕೇಸ್ಗಳೇನಿದೆ ಅವುಗಳನ್ನು ಹಿಂಪಡಿಬೇಕು. ಆಮೇಲೆ ಯಾರು ಪೊಲೀಸ್ ಅಧಿಕಾರಿಗಳಿದ್ರಲ್ವಾ ಅವರು ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೇಳಬೇಕು. ಆರ್ ಯು ಸೀರಿಯಸ್ ಅಭಿಜಿತ್ ದೀಪ್ಗೆ? ಅಂದ್ರೆ ನಿಮ್ಮ ಅರ್ಥ ಏನು? ನಿಮ್ಮ ಮಾತಿನ ಅರ್ಥ ಏನು? ಇಂತಹ ರೌಡಿಗಳು ಕೂಡ ಏನೇ ಮಾಡಿದ್ರು ನೀವು ಅದನ್ನು ಸಮರ್ಥನೆ ಮಾಡ್ಕೊಳ್ತಿದ್ದೀರಾ ಅಂತಾನ? ಇವರೆಲ್ಲರ ಕೇಸನ್ನ ವಾಪಸ್ ತಗೊಳ್ಬೇಕು ಅಂತಾನ? ಹಾಗಾದ್ರೆ ಪೊಲೀಸರಿಗಾಗಿರುವಂತಹ ಪೆಟ್ಟಿದೆಯಲ್ವಾ, ಅವರನ್ನ ನಡೆಸ್ಕೊಂಡಂತಹ ರೀತಿ ಇದೆಯಲ್ವಾ, ಅದಕ್ಕೆ ಯಾರೀ ಹೊಣೆ? ನೀವು ಕೇಳ್ತೀರಾ ಕ್ಷಮೆಯನ್ನ? ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಆಯ್ತಲ್ವಾ? ರಾಜೀನಾಮೆ ಕೊಟ್ರಲ್ವಾ? ಇನ್ನೂ ನಿಮ್ದೇನು? ಹಾಗಾದ್ರೆ ನಿಮ್ಮ ನಿಜವಾದ ಇಂಟೆನ್ಷನ್ ಏನಾಗಿತ್ತು? ನೋಡೋಣ, ಗೊತ್ತಾಗತ್ತೆ ಮುಂದೆ. ವೀಕ್ಷಕರಿಗೆ ಮಜಾ ಏನು ಅಂತಂದ್ರೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟರು. ಬಟ್ ಈಗ ವಿಪಕ್ಷಗಳಲ್ಲಿ ಹೆಂಗಾಗಿದೆ ಅಂತಂದ್ರೆ ಕ್ರೆಡಿಟ್ ವಾರ್ ಶುರುವಾಗಬಿಟ್ಟಿದೆ. ಎಲ್ಲರೂ ನಮ್ಮಿಂದ ರಾಜೀನಾಮೆಯನ್ನು ಕೊಟ್ಟರು, ನಮ್ಮಿಂದಾಗಿ ರಾಜೀನಾಮೆ ಕೊಟ್ಟರು, ನಮ್ಮ ಜಯ. ಯಾರ್ಯಾರೆಲ್ಲ ಕ್ರೆಡಿಟ್ ಅನ್ನು ತಗೊಳ್ತಾರೆ. ಒಂದು ಕಡೆ ರಾಹುಲ್ ಪಕ್ಷದವರೀಗ ಅವರು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದು ರಾಹುಲ್ ಹೋರಾಟದಿಂದಾಗಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ ಈಗ ಕ್ರೆಡಿಟ್ ಯಾರಿಗೆ ಕೊಡೋಣ? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಇಷ್ಟು ದಿನ ರಾಹುಲ್ ಪಟ್ಟು ಹಿಡಿದು ಕೂತಿದ್ರು. ಹೆಂಗಂತಂದ್ರೆ, ನನಗೆ ಅನ್ಯಾಯ ಕಂಡ್ರೇನೆ ಆಗಲ್ಲಪ್ಪ, ನನಗೂ ಅನ್ಯಾಯಕ್ಕೂ ಆಗೇ ಬರಲ್ಲ, ಹೆಂಗಾದ್ರೂ ಸರಿ ಅದಕ್ಕೆ ಒಂದು ಮುಕ್ತಿಯನ್ನು ಕೊಡಬೇಕು ಅನ್ನೋ ರೇಂಜ್ಗೆ ರಾಹುಲ್ ಆಟ ಆಡ್ತಾ ಇದ್ರು. ಸಂಸತ್ತು ನಡೆಯೋದಕ್ಕೆ ಬಿಡ್ತಾನೆ ಇರಲಿಲ್ಲ. ಇನ್ನೇನು ಮಾಡ್ತೀರಪ್ಪ? ಸೋಮವಾರದಿಂದ ಸೆಷನ್ ನಡಿಬೇಕಲ್ವಾ? ಇಷ್ಟು ದಿನ ಆಗೋದಕ್ಕೆ ಬಿಡಲಿಲ್ಲ, ಒಂದು ವಾರ ಆಟ ಆಡಿದ್ರಿ, ಇನ್ನು ಮಂಡೆಯಿಂದ ನಡಿಬೇಕಾಗತ್ತೆ. ಒಂದಷ್ಟು ಬಿಲ್ಗಳು ಪಾಸ್ ಆಗೋದಿದೆ. ಇರಲಿ ನೋಡಿ, ಕಳೆದ ಕೆಲವು ವರ್ಷಗಳಲ್ಲಿ ದೇಶಾದ್ಯಂತ ಸುಮಾರು 152 ಕ್ವೆಶ್ಚನ್ ಪೇಪರ್ ಲೀಕ್ ಪ್ರಕರಣ ಬೆಳಕಿಗೆ ಬಂದಿದ್ದಾವೆ. ಅದರಲ್ಲಿ 35 ಪ್ರಕರಣ ಕೇಂದ್ರ ಸರ್ಕಾರದ ನೇಮಕಾತಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥದ್ದು. ಉಳಿದಿರುವಂತಹ 117 ಪ್ರಕರಣ ರಾಜ್ಯ ಸರ್ಕಾರದ ವ್ಯಾಪ್ತಿಯ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥದ್ದು. ಹಾಗಂತ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಸಮರ್ಥನೆ ಮಾಡ್ಕೊಳ್ಬೇಕಾ? ಖಂಡಿತವಾಗ್ಲೂ ಇಲ್ಲ. ಯಾರ ಅವಧಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದ್ರು ಕೂಡ ಅದನ್ನ ಪ್ರಶ್ನೆ ಮಾಡಲೇಬೇಕು. ಅದಕ್ಕೆ ಏನ್ ಕ್ರಮವನ್ನ ಕೈಗೊಳ್ಳಬೇಕು ಅದು ಕೈಗೊಳ್ಳಬೇಕು. ಬಟ್ ವೆರಿ ಇಂಟ್ರೆಸ್ಟಿಂಗ್ ಅನ್ಸುವಂಥದ್ದು, ಇಲ್ಲಿ ಇಷ್ಟು ವರ್ಷ ಆಗದಂತಹ ಸಮಸ್ಯೆ, ಇಲ್ಲಿ ಇಷ್ಟು ವರ್ಷ ವಿದ್ಯಾರ್ಥಿಗಳ ಬಗ್ಗೆ ಯಾರಿಗೂ ಇಲ್ಲದಂತಹ ಕಾಳಜಿ ಈ ಬಾರಿ ಏಕಾಏಕಿ ಯಾಕೆ ಬಂತು? ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನುವಂತಹ ವಿಚಾರ ಬಂದಾಗ ಈ ಬಾರಿ ಗುರಿಯಾಗಿದ್ದಂಥದ್ದು ಕೇವಲ ಮೋದಿ ಅಂಡ್ ಮೋದಿ ಸರ್ಕಾರ ಮಾತ್ರ. ಯಾಕೆ? ಪಂಜಾಬ್ ಅಲ್ಲಿ ಮೊನ್ನೆ ಆಯ್ತಲ್ವಾ, ಕಾಣಿಸ್ಲಿಲ್ವಾ? ಅಯ್ಯೋ ನಮ್ಮ ಕರ್ನಾಟಕದಲ್ಲಿ ಆಗಿದೆಯಲ್ವಾ, ಕಾಣಿಸ್ಲಿಲ್ವಾ? ಇವತ್ತು ಸಿಜೆಪಿ ಆಗಿರಬಹುದು. ಫಸ್ಟ್ ಸಿಜೆಪಿಗೆ ಕೇಳೋಣ. ಅಭಿಜಿತ್ ದೀಪ್ಗೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆನ ಕೊಟ್ಟರು. ವಾಟ್ ನೆಕ್ಸ್ಟ್? ಪಂಜಾಬಿಗೆ ಹೋಗ್ತೀರಾ? ಕರ್ನಾಟಕಕ್ಕೆ ಬರ್ತೀರಾ? ಯಾಕಂದ್ರೆ ಅಲ್ಲೂ ಎಲ್ಲಿ ನೀವು ಇಷ್ಟು ದಿನ ನೀಟ್ ವಿಚಾರವಾಗಿ ಹೋರಾಟವನ್ನು ಮಾಡಿದ್ರಿ, ಉತ್ತರ ಸಿಕ್ತು. ಏನು ಪಟ್ಟು ಹಿಡಿದು ಕೂತಿದ್ರು? ಆಯ್ತಾ? ಪಂಜಾಬಲ್ಲಿ ಅಲ್ಲೂ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ, ಕರ್ನಾಟಕದಲ್ಲೂ ಅನ್ಯಾಯ ಆಗಿದೆ. ಯಾರಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ಬರ್ತೀರಾ? ನಮಗೆ ಬೇಕು. ಇಷ್ಟು ವರ್ಷ ಪೇಪರ್ ಲೀಕ್ ಆಯ್ತಲ್ವಾ, ಆಗ ಈ ಸೋ ಕಾಲ್ಡ್ ಸೆಲೆಬ್ರಿಟಿಗಳಿಗೆ ವಿದ್ಯಾರ್ಥಿಗಳನ್ನು ಗೊತ್ತಾಗ್ತಾ ಇರಲಿಲ್ವಾ? ಮೋದಿಜಿ ಬಂದ ಮೇಲೆ ಗೊತ್ತಾಯ್ತಾ? ಅಥವಾ ಬೇರೆ ಯಾವ ನಾಯಕರಾಗಿರಬಹುದು ಅಥವಾ ಪಕ್ಷಗಳಿಗೆ ಆಗಿರಬಹುದು ಅವತ್ತು ವಿದ್ಯಾರ್ಥಿಗಳನ್ನು ಕಾಣಿಸ್ತಾ ಇರಲಿಲ್ವಾ? ಇರಲಿ, ಅದನ್ನು ಮಾತಾಡೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. आपको मालूम है पेपर लीक की बड़ी समस्या है। गहलोत जी भी जानते हैं कि
राजस्थान में भी पेपर लीक हुए थे और ये एक बड़ी समस्या पूरे देश में है, सिर्फ एक प्रदेश की समस्या नहीं है। और बहुत इसको रुकवाने की कोशिश चाहे कितना भी की होगी गहलोत जी ने, लेकिन फिर भी बार बार ये हो रहा था। ಏನ್ ಹೇಳ್ತಾ ಇದ್ದಾರೆ ಪ್ರಿಯಾಂಕಾ ಮಾತಾ? ನಿಮಗೆ ಗೊತ್ತೇ ಇದೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಒಂದು ದೊಡ್ಡ ಸಮಸ್ಯೆ. ಗೆಹ್ಲೋಟ್ ಜಿ ಅವರಿಗೆ ಕೂಡ ಗೊತ್ತಿದೆ, ರಾಜಸ್ಥಾನದಲ್ಲಿ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಇದು ಕೇವಲ ಒಂದು ರಾಜ್ಯದ ಸಮಸ್ಯೆ ಅಲ್ಲ, ಇಡೀ ದೇಶದ ಸಮಸ್ಯೆ. ಗೆಹ್ಲೋಟ್ ಜಿ ಎಷ್ಟೇ ಪ್ರಯತ್ನವನ್ನ ಪಟ್ಟರು ಕೂಡ ಅದನ್ನು ಸಂಪೂರ್ಣವಾಗಿ ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತೆ ಮತ್ತೆ ಇಂತಹ ಘಟನೆಗಳು ನಡೀತಾನೆ ಇದ್ವು. ಈ ವಿಡಿಯೋವನ್ನ ಈ ಹಿಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ಬಹಳಷ್ಟು ಬಾರಿ ಹಾಕಿದ್ದೀವಿ. ಬಟ್ ಮತ್ತೆ ಮತ್ತೆ ಯಾಕೆ ಹಾಕ್ತಾ ಇದ್ದೀನಿ ಅಂತಂದ್ರೆ, ಎಲ್ಲರೂ ಸುಳ್ಳು ಹೇಳಿ 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 ಅದನ್ನೇ ಸತ್ಯ ಮಾಡ್ತೀವಿ ಅಂತ ಹೊರಟು ನಿಂತಿರುವಾಗ ನಾವು ಯಾಕೆ ಸತ್ಯವನ್ನೇ ತೋರಿಸಿ ವಾಸ್ತವವನ್ನು ಕೂಡ ಅರ್ಥ ಮಾಡಿಸಬಾರದು? ವೀಕ್ಷಕರೀಗ ನಾವು 2006ಕ್ಕೆ ಒಂದು ಬಾರಿ ಹೋಗೋಣ. 2006ರಲ್ಲಿ ದೇಶದ ಪ್ರತಿಷ್ಠಿತ ಏಮ್ಸ್ MBBS ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗತ್ತೆ. ಆಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. ಆಗ ಯಾರಾದ್ರೂ ನಾವು ಇದಕ್ಕೆ ಜವಾಬ್ದಾರರು, ನಮ್ಮಿಂದ ತಪ್ಪಾಯಿತು ಅಂತ ಜವಾಬ್ದಾರಿಯನ್ನ ಹೊತ್ತು ರಾಜೀನಾಮೆನ ಕೊಟ್ಟಿದ್ರಾ? ಇಲ್ಲ. ಯಾರಾದ್ರೂ ರಾಜೀನಾಮೆನ ಕೊಡಿ ಅಂತ ಕೇಳಿದ್ರಾ? ಇಲ್ಲ. ಬಟ್ ಇವತ್ತು ನೀವೆಲ್ಲರೂ ಸೇರಿ ರಾಜೀನಾಮೆನ ಕೇಳಿದ್ರಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆನ ಕೊಟ್ಟಿದ್ದಾರೆ. 2009ರಲ್ಲಿ ಹರಿಯಾಣ ನೇಮಕಾತಿ ಹಗರಣ ಬೆಳಕಿಗೆ ಬಂತು. ಆಗ ಹರಿಯಾಣದಲ್ಲಿದ್ದಂಥದ್ದು ಕಾಂಗ್ರೆಸ್ ಸರ್ಕಾರ. ಅವತ್ತು ಯಾರಾದ್ರೂ ವಿದ್ಯಾರ್ಥಿಗಳ ಭವಿಷ್ಯದ ವಿಚಾರವಾಗಿ ಕಣ್ಣೀರನ್ನ ಹಾಕಿದ್ರಾ? ಇಲ್ಲ. ಅವತ್ತು ಯಾರಾದ್ರೂ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆನ ಕೊಟ್ರಾ? ಇಲ್ಲ. ಅವತ್ತು ಯಾರಾದ್ರೂ ರಾಜೀನಾಮೆನ ಕೇಳಿದ್ರಾ? ಇಲ್ಲ. ಇವತ್ತು ರಾಜೀನಾಮೆನ ಕೇಳಿದ್ರಿ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆನ ಕೊಟ್ಟಿದ್ದಾರೆ. ಹಾಗಾದ್ರೆ ವಿಕ್ಟ್ರಿ ಯಾರದ್ದು? ಆತ್ಮಸಾಕ್ಷಿನ ಒಂದು ಬಾರಿ ಕೇಳಿ ಅಲ್ಲ. 2011ರಲ್ಲಿ ಆಲ್ ಇಂಡಿಯಾ ಇಂಜಿನಿಯರಿಂಗ್ ಎಂಟ್ರನ್ಸ್ ಎಕ್ಸಾಮಿನೇಷನ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುತ್ತೆ. ಆಗ್ಲೂ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರನೇ ಇತ್ತು. ಅವತ್ತು ಯಾರಾದ್ರೂ ಹತ್ತು ಬಿಟ್ರಾ? ಇಲ್ಲ. ಅಯ್ಯೋ ವಿದ್ಯಾರ್ಥಿಗಳೇ ಅಂತ ಕಾಳಜಿಯನ್ನ ತೋರಿಸಿದ್ರಾ? ಇಲ್ಲ. ಅವತ್ತು ಯಾರಾದ್ರೂ ರಾಜೀನಾಮೆನ ಕೊಟ್ರಾ? ಇಲ್ಲ. ಯಾರಾದ್ರೂ ರಾಜೀನಾಮೆ ಕೊಡಿ ಅಂತ ಕೇಳಿದ್ರಾ? ಇಲ್ಲ. ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆನ ಕೊಟ್ಟಿದ್ದಾರೆ. ಇಷ್ಟು ವರ್ಷ ಆಗಿದ್ದು ಬೇಡವೇ ಬೇಡ ಯಾರಿಗೂ. 2012ರಲ್ಲಿ ಮತ್ತೊಮ್ಮೆ ಏಮ್ಸ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗತ್ತೆ. ಆಗ್ಲೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇತ್ತು. ಯಾರಾದ್ರೂ ರಾಜೀನಾಮೆನ ಕೊಟ್ರ? ಇಲ್ಲ. ಅದೇ ವರ್ಷ ರೈಲ್ವೆ ಗ್ರೂಪ್ ಡಿ ನೇಮಕಾತಿ ಪರೀಕ್ಷೆಯ ಕ್ವೆಶ್ಚನ್ ಪೇಪರ್ ಲೀಕ್ ಆಗತ್ತೆ. ಆಗ್ಲೂ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರನೇ ಅಧಿಕಾರದಲ್ಲಿತ್ತು. ಯಾರಾದ್ರೂ ರಾಜೀನಾಮೆನ ಕೊಟ್ರ? ಇಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆನ ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ. ಅದೇ ವರ್ಷ ಮುಂಬೈ ವಿಶ್ವವಿದ್ಯಾಲಯದ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಕೂಡ ಹೊರಗೆ ಬಂತು. ಆಗ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. ಯಾರಾದ್ರೂ ರಾಜೀನಾಮೆನ ಕೊಟ್ರ? ಇಲ್ಲ. ಯಾರಾದ್ರೂ ಅತ್ರ? ಇಲ್ಲ. ಹೋರಾಟ, ಹಾರಾಟ, ಚೀರಾಟ, ನೋ 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 ನೋ. ಬಟ್ ಈ ಬಾರಿ ಎಲ್ಲ ನೋಡಿದ್ವಿ ಅಲ್ಲ. ಪ್ರಶ್ನೆ ಪತ್ರಿಕೆ ನೀಟ್ ವಿಚಾರವಾಗಿ ಏನು ತಪ್ಪಾಯಿತು ಅದನ್ನು ನಾವೇನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ. ಅಫ್ಕೋರ್ಸ್ ತಪ್ಪಾಗಿತ್ತು. ಬಟ್ ಏನೇನು ಕ್ರಮವನ್ನು ಕೈಗೊಳ್ಳಬೇಕು ಕೈಗೊಂಡಿದ್ದಾರೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆನ ಕೊಟ್ಟಿದ್ದಾರೆ. ಬಟ್ ಈ ಹಿಂದೆ ಆಗಿರೋದಕ್ಕೆ ಯಾರು ಜವಾಬ್ದಾರರು? ಯಾರು ಹೊಣೆಗಾರರು? ಈಗ 2021ಕ್ಕೆ ಬರೋಣ. ರಾಜಸ್ಥಾನ ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದರ ಕ್ವೆಶ್ಚನ್ ಪೇಪರ್ ಲೀಕ್ ಆಗತ್ತೆ. ಆಗ ರಾಜಸ್ಥಾನದ ಶಿಕ್ಷಣ ಸಚಿವರಾಗಿದ್ದಂಥದ್ದು ಗೋವಿಂದ್ ಸಿಂಗ್ ದೋಟಾಸ್ರಾ, ಕಾಂಗ್ರೆಸ್. ಅವತ್ತು ಪ್ರತಿಪಕ್ಷಗಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು ಸರ್ಕಾರದ ವಿರುದ್ಧ ಗಂಭೀರ ಪ್ರಶ್ನೆಗಳನ್ನು ಎತ್ತಿದ್ರು. ಬಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆನವ್ರು ಕೊಟ್ರ? ಇಲ್ಲ. ಇವತ್ತಿಗೂ ಗೋವಿಂದ್ ಸಿಂಗ್ ದೋಟಾಸ್ರಾ ಕಾಂಗ್ರೆಸ್ ಹೈಕಮಾಂಡ್ಗೆ ಬಹಳ ಆಪ್ತ ಅಂತ ಹೇಳ್ತಾರೆ. ಇವತ್ತು ಅದೇ ವ್ಯಕ್ತಿ ಮೋದಿ ವಿರುದ್ಧ ನೀಟು 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 ಅಂತ ಬೊಬ್ಬೆ ಹಾಕ್ತಾ ಇದ್ದಾರೆ. ಹೌ ಶೇಮ್ ಅಲ್ಲ? ತಾವು ಮಾಡಿರುವಂಥ ತಪ್ಪಿಗೆ ಏನು ಕ್ರಮ ಕೈಗೊಳ್ಳಿಲ್ಲ, ಅಥವಾ ಅದಕ್ಕೆ ನಾನೇ ಜವಾಬ್ದಾರಿ ಅಂತ ಹೇಳಿ ಅದರಿಂದ ಕೆಳಗೆ ಇಳಿಲಿಲ್ಲ ತಮ್ಮ ಸ್ಥಾನದಿಂದ. ಇವತ್ತು ಇನ್ನೊಬ್ಬರಿಗೆ ನೀವು ಸರಿ ಇಲ್ಲ, ನೀವು ಸರಿ ಇಲ್ಲ. ಹೌ ಶೇಮ್ ಅಲ್ಲ? ವೀಕ್ಷಕರಿಂದ ನಾನು ಆಗಲೇ ತೋರಿಸಿರುವಂಥ ವಿಡಿಯೋ 2024ರಲ್ಲಿ ಪ್ರಿಯಾಂಕಾ ವಾದ್ರಾ ಅಶೋಕ್ ಗೆಹ್ಲೋಟ್ ಸಮ್ಮುಖದಲ್ಲೇ ಒಂದು ಸಾರ್ವಜನಿಕ ಸಭೆಯಲ್ಲಿ ಹೇಳುವಂಥದ್ದು, ಪೇಪರ್ ಲೀಕ್ ಅತ್ಯಂತ ಗಂಭೀರ ಸಮಸ್ಯೆ. ಸ್ವತಃ ಅವರೇ ಒಪ್ಪಿಕೊಂಡಿದ್ರು.
ದೇಶವ್ಯಾಪ್ತಿ ಆಗ್ತಾ ಇರುವಂತ ಸಮಸ್ಯೆ. ಅವರೇ ಒಪ್ಕೊಂಡಿದ್ರು. ಅಶೋಕ್ ಗೆಹ್ಲೋಟ್ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಈ ಸಮಸ್ಯೆಯನ್ನು ತಡೆಯೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಅವರೇ ಒಪ್ಕೊಂಡಿದ್ರು. ಹಾಗಂತ ಬದಲಾವಣೆ ಆಗಬಾರ್ದಿತ್ತ? ಅಫ್ಕೋರ್ಸ್ ಆಗಬೇಕು, ರಿಫಾರ್ಮ್ ಆಗಬೇಕು, ಅದಾಗ್ತಾ ಇದೆ, ಇರಲಿ. ಬಟ್ ನೀವು ಈ ಹಿಂದೆ ಹೇಳಿರುವಂಥದ್ದಕ್ಕೆ, ನೀವು ಈ ಹಿಂದೆ ಮಾಡಿರುವಂಥದ್ದಕ್ಕೆ ಅಕೌಂಟೆಬಿಲಿಟಿ. ಇವತ್ತು ಅದೇ ಪ್ರಿಯಾಂಕಾ ವಾದ್ರಾ ಕೇಂದ್ರ ಸರ್ಕಾರವನ್ನು, ಮೋದಿಜಿಯವರನ್ನ ಗುರಿಯಾಗಿಸೋ ಸಲುವಾಗಿ ಟೀಕೆ ಮಾಡ್ತಾ ಇದ್ದಾರೆ. ರಪಕ್ಕಂತ ತಿರುಗಿಸ್ಬಿಡ್ತಾರೆ. ರಾಜಕೀಯ ಇರಲಿ. 2022ರಲ್ಲಿ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಜೆಎಂಎಂ ಸರ್ಕಾರದ ಅವಧಿಯಲ್ಲಿ ಜಾರ್ಖಂಡ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕಂಬೈನ್ಡ್ ಗ್ರಾಜ್ಯುಯೇಟ್ ಲೆವೆಲ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗತ್ತೆ. ಬಿಹಾರದಲ್ಲಿ ಮಹಾಗಠಬಂಧನ್ ಸರ್ಕಾರದ ಅವಧಿಯಲ್ಲಿ ನೇಮಕಾತಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಬೆಳಕಿಗೆ ಬರುತ್ತೆ. ಆ ಮೈತ್ರಿಕೂಟದಲ್ಲಿ ಕಾಂಗ್ರೆಸ್ ಕೂಡ ಇತ್ತು. ಇನ್ನು ಕಾಂಗ್ರೆಸ್ ಹಾಗೆ ಅದರ ಮಿತ್ರ ಪಕ್ಷಗಳು ಆಡಳಿತವನ್ನು ನಡೆಸಿರುವಂತಹ ಬೇರೆ ಬೇರೆ ರಾಜ್ಯಗಳ ಕಡೆಗೆ ಒಂದು ಬಾರಿ ನೋಡೋದಾದ್ರೆ, ಕಾಂಗ್ರೆಸ್ ಆಡಳಿತದ ತೆಲಂಗಾಣದಲ್ಲಿ ಸೆಕೆಂಡ್ PU ಕ್ವೆಶ್ಚನ್ ಪೇಪರ್ ಲೀಕ್ ಆಗುತ್ತೆ. 10th ಸ್ಟ್ಯಾಂಡರ್ಡ್ ಕ್ವೆಶ್ಚನ್ ಪೇಪರ್ ಲೀಕ್ ಆಗುತ್ತೆ. DMK ಆಡಳಿತದ ತಮಿಳುನಾಡಲ್ಲಿ B.Ed ಕೋರ್ಸ್ನ ಪ್ರಶ್ನೆ ಪತ್ರಿಕೆ ಲೀಕ್ ಆಗತ್ತೆ. TMC ಆಡಳಿತದ ಪಶ್ಚಿಮ ಬಂಗಾಳದಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಲೀಕ್ ಆಗತ್ತೆ. ಸೋರಿಕೆ ಹಗರಣ ಹೊರಗೆ ಬರುತ್ತೆ. ಇನ್ನು ಆಪ್ ಆಡಳಿತದ ಪಂಜಾಬಲ್ಲಿ PSS ಗ್ರೂಪ್ B ಪರೀಕ್ಷೆಯಲ್ಲಿ ಅಕ್ರಮ ಹಾಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆರೋಪ ಕೇಳಿ ಬರುತ್ತೆ. ಮೊನ್ನೆ ಆಯ್ತಲ್ವ ಪಂಜಾಬಲ್ಲಿ ಇನ್ನೊಂದು ದೊಡ್ಡ ಸ್ಕ್ಯಾಮು ಎಕ್ಸಾಮಲ್ಲಿ, ಹೈಟೆಕ್. ಕಳೆದ ವರ್ಷ ನಮ್ಮದೇ ಕರ್ನಾಟಕ ಕಾಂಗ್ರೆಸ್ ಆಡಳಿತದಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಕ್ವೆಶ್ಚನ್ ಪೇಪರ್ ಲೀಕ್ ಆಗತ್ತೆ. ಎಲ್ಲ ಪ್ರಕರಣಗಳಲ್ಲಿ ಕಾಂಗ್ರೆಸ್ ಅಥವಾ ಮಿತ್ರ ಪಕ್ಷಗಳ ಸರ್ಕಾರ ಅಧಿಕಾರದಲ್ಲಿ ಇದ್ವು. ಬಟ್ ಯಾರಾದ್ರೂ ಒಬ್ಬರ ಸಚಿವ, ಯಾರಾದ್ರೂ ಒಬ್ರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು ಮೊನ್ನೆ ಹೇಳ್ತಾ ಇದ್ರು, ಧರ್ಮೇಂದ್ರ ಪ್ರಧಾನ್ ಅವರಿಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆನ ಕೊಡ್ಲಿ ಅಂತ. ಆಗ ಅವರು ಕೇಳಬಹುದಲ್ವಾ, ನಿಮ್ಮಲ್ಲಿ ಆಗಿರೋ ತಪ್ಪಿಗೆ ನಿಮ್ಮಲ್ಲಿ ಯಾರೂ ನಾಚಿಕೆ ಮಾನ ಮರ್ಯಾದೆ ಇದ್ದವರು ಇರಲಿಲ್ವಾ ರಾಜೀನಾಮೆನ ಕೊಡೋದಕ್ಕೆ ಅಂತ ಕೇಳಿದ್ರೆ? ಗೃಹ ಸಚಿವರಾಗಿ ತಮ್ಮದೇ ತವರು ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಗೊತ್ತಿಲ್ವಾ? 3 ಕೈದಿಗಳು ತಪ್ಪಿಸ್ಕೊಂಡು ಓಡಿ ಹೋಗ್ತಾರೆ. ಕೊಟ್ಟಿರೋ ಖಾತೆಯನ್ನ ಸರಿಯಾಗಿ ನಿಭಾಯಿಸೋದಕ್ಕೆ ಆಗಲ್ಲ ಅಂತ ಅಂದ್ರೆ ಅವರು ಕೇಳಬಹುದಲ್ವಾ, ನಾಚಿಕೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆಯನ್ನ ಕೊಡ್ಲಿ ಅಂತ? ಅವರಿಗೂ ಕೇಳಬಹುದಲ್ವಾ? ನಾವು ಇನ್ನೊಬ್ಬರಿಗೆ ಕೇಳೋ ಮೊದಲು ನಾವೇನು ಮಾಡ್ತಾ ಇದ್ದೀವಿ ನೋಡಬೇಕಾಗತ್ತಲ್ವಾ? ಅಕೌಂಟೆಬಿಲಿಟಿ. ನಮ್ಮ ಕರ್ನಾಟಕದಲ್ಲಿ ಈಗ KPSC ಹಗರಣ ಯಾರು ರಾಜೀನಾಮೆಯನ್ನು ಕೇಳ್ತಾರೆ? ಬಿಜೆಪಿ ಸರ್ಕಾರ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಹಾಗೆ ನ್ಯಾಯಸಮ್ಮತ ನಡೆಯನ್ನ ಖಚಿತಪಡಿಸುವ ಸಲುವಾಗಿ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ ಅನ್ನ ಜಾರಿಗೆ ತಂತು. ಆ ಕಾನೂನಿನ ಅಡಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರಬಹುದು ಅಥವಾ ನಕಲಾಗಿರಬಹುದು, ಅಕ್ರಮ ಆಗಿರಬಹುದು, ಇವುಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುವಂತಹ ಅವಕಾಶ ಇದೆ. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗತ್ತೆ. ಭವಿಷ್ಯದಲ್ಲಿ ಇಂತಹ ಘಟನೆಗಳನ್ನ ಪರಿಣಾಮಕಾರಿಯಾಗಿ ತಡೆಯುವಂಥದ್ದು ಇವರ ಉದ್ದೇಶ. ಪೇಪರ್ ಲೀಕ್ ವಿಚಾರದಲ್ಲಿ ಮೋದಿಜಿ ಬಹಳ ಅದ್ಭುತವಾದಂತಹ ಡಿಸಿಷನ್ ತಗೊಂಡಿದ್ದು ಆಗಿದೆ. 10 ವರ್ಷ ಜೈಲು, 1 ಕೋಟಿ ದಂಡ. ಇನ್ನು ಪೇಪರ್ ಲೀಕ್ ವಿಚಾರದಲ್ಲಿ ಯಾರೂ ಕೂಡ ಎಸ್ಕೇಪ್ ಆಗೋ ಹಾಗೆ ಇಲ್ಲ. ಇವತ್ತು ರಾಹುಲ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಪ್ರತಿಭಟನೆಯನ್ನ ನಡೆಸಿ ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡ್ತಾ ಇರುವಂಥದ್ದು ಅಥವಾ ಬೇರೆ ಬೇರೆ ಪಕ್ಷಗಳು ಏನಿದಾವೆ ಅವರು ಟೀಕೆ ಮಾಡ್ತಾ ಇರುವಂಥದ್ದು ಆಕ್ಚುಲಿ ಜೋಕ್ ತರ ಕಾಣಿಸುತ್ತೆ. ಯಾಕಂದ್ರೆ ತಮ್ಮ ಸರ್ಕಾರ ಇರುವಾಗ ಅಥವಾ ತಮ್ಮ ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ತಾವುಗಳು ಯಾವುದೇ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಿಲ್ಲ, ತಮಗೆ ಹೊಣೆಗಾರಿಕೆ ಅನ್ನುವಂಥದ್ದಿಲ್ಲ, ಇನ್ನೊಬ್ಬರಿಗೆ ಹೊಣೆಗಾರಿಕೆ ಪಾಠವನ್ನ ಅದು ಹೆಂಗ್ ಮಾಡೋಕ್ ಬರ್ತೀರಾ? ನಮ್ಮದೇ ಕರ್ನಾಟಕದಲ್ಲಿ ಮೊದಲು ಅವರನ್ನ DK ಶಿವಕುಮಾರ್ ಅವರನ್ನ ರಾಜೀನಾಮೆ ಕೊಡೋದಕ್ಕೆ ಕೇಳಬೇಕಲ್ವಾ? ಯಾಕಂದ್ರೆ ನಮ್ಮಲ್ಲಿ ಇನ್ನೂ ಶಿಕ್ಷಣ ಮಂತ್ರಿ ಇಲ್ಲ. DK ಶಿವಕುಮಾರ್ ಅವರು ರಾಜೀನಾಮೆನ ಕೊಡಬೇಕಾ? KPSC ಹಗರಣ
ರಾಹುಲ್ ಅವ್ರಿಗೆ ಗೊತ್ತಾಗ್ಲಿಲ್ವಾ ಈ ವಿಚಾರ? ಸಿಜೆಪಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದಾಯ್ತು, ಪಂಜಾಬಿಗೆ ಹೋಗ್ತಾರಾ, ಕರ್ನಾಟಕಕ್ಕೆ ಬರ್ತಾರಾ? ಇಲ್ಲೂ ಭವಿಷ್ಯ, ವಿದ್ಯಾರ್ಥಿಗಳ ಭವಿಷ್ಯದ ಪ್ರಶ್ನೆ ಅಲ್ವಾ? ಕಾಂಗ್ರೆಸ್ ಆಡಳಿತದ ರಾಜ್ಯಗಳಲ್ಲಿ ನಡೆದಂತಹ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಬಗ್ಗೆ ರಾಹುಲಿಗೆ ಮಾತಾಡುವಂತ ತಾಕತ್ತಿದೆಯಾ? ಅಥವಾ ವಿರೋಧ ಪಕ್ಷಗಳು ಯಾವುದೇ ಇರಲಿ ಅವರಿಗೆ ಹೌದು ಹೀಗಾಗಿತ್ತು, ನಾವು ಜವಾಬ್ದಾರಿಯನ್ನು ತೆಗೆದುಕೊಳ್ಳಿಲ್ಲ ಅಂತ ಹೇಳುವಂತಹ ತಾಕತ್ತಿದೆಯಾ? ರಾಹುಲ್ ಹಾಗೆ ಅಖಿಲೇಶ್ ಯಾದವ್ ಇಬ್ರು ಕೂಡ ಸಂಸತ್ ಆರಂಭ ಆಗೋದಕ್ಕೂ ಮುನ್ನ ವಿದೇಶಕ್ಕೆ ಹೋಗಿದ್ರು. ಅದರ ಹಿಂದಿನ ಕಾರಣ ಏನಾಗಿತ್ತು? ಏನಿತ್ತು ಕಾರಣ? ಯಾಕಂದರೆ ನೀಟ್ ವಿಚಾರ, ಅದರ ಪ್ರತಿಭಟನೆ, ಹೋರಾಟ ಅನ್ನುವಂಥದ್ದು ಯಾವಾಗಲೂ ಶುರುವಾಗಿತ್ತು. ಬಟ್ ಏಕಾಏಕಿ ರಾಜಕೀಯ ಪಕ್ಷಗಳೆಲ್ಲರ ಈ ನಾಟಕ ಜೋರಾಗಿ ಶುರುವಾಗಿದ್ದು ಯಾವಾಗ? ಸಂಸತ್ ಶುರು ಆಗೋ ದಿನದಿಂದ, 20ನೇ ತಾರೀಕಿನಿಂದ. ಹಾಗಾದ್ರೆ ಆ್ಯಕ್ಚುಲಿ ಇಂಟೆನ್ಷನ್ ಏನಿತ್ತು? ಈಗ ಬಹುಶಃ ಇನ್ನು ಮುಂದೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆನ ಕೊಡಲಿಲ್ಲ ಅಂತ ಅಂದರೆ ಏನೇನೆಲ್ಲ ಮಾಡಬೇಕು ಅಂತ ಪ್ಲ್ಯಾನನ್ನು ಹಾಕ್ಕೊಂಡಿದ್ರು ಅದೆಲ್ಲ ಫ್ಲಾಪ್ ಆಯಿತು. ಇನ್ನು ಸೆಷನ್ ನಡೆಯೋದಕ್ಕೆ ಬಿಡಲ್ಲ ಅಂತ ಹೇಳೋದಕ್ಕಾಗಲ್ಲ. ಸೆಷನ್ ನಡಿಬೇಕು. ಅಥವಾ ಇನ್ನು ಈ ಹೋರಾಟ ಅಂತ ಹೇಳಿ ಬಂದಿದ್ದಂಥವರು ಇನ್ನು ನೆಕ್ಸ್ಟ್ ಏನು ಮಾಡ್ತಾರೆ ಗೊತ್ತಿಲ್ಲ, ನೋಡಬೇಕು. ನಾನು ಹೇಳುವಂಥದ್ದು ಕಾಂಗ್ರೆಸ್ ಮಾಡಿರುವಂಥ ಅನ್ಯಾಯ ಯಾಕೆ ಕೇಳಲಿಲ್ಲ, ಯಾಕೆ ಕೇಳ್ತಾ ಇಲ್ಲ? ಇವತ್ತು ಇವ್ರು ಮಾಡಿರುವಂಥ ತಪ್ಪಿಗೆ ನ್ಯಾಯವನ್ನು ಕೇಳಿದ್ರಿ, ಅಫ್ಕೋರ್ಸ್ ಫೇರ್ ಎನಫ್. ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟರು ಕೂಡ ಧರ್ಮೇಂದ್ರ ಪ್ರಧಾನ್ ಅವರು. ಬಟ್ ಜವಾಬ್ದಾರಿಯನ್ನು ಕೇವಲ ಕೇಂದ್ರ ಸರ್ಕಾರದಿಂದ ಮಾತ್ರ ಕೇಳ್ತೀರಾ, ಅಥವಾ ಯಾವ ಸರ್ಕಾರದ ಅವಧಿಯಲ್ಲಿ ಇಂತಹ ಘಟನೆಗಳು ನಡೆದಿದ್ದಾವೋ ಆ ಎಲ್ಲ ಸರ್ಕಾರಗಳು ಕೂಡ ಇದಕ್ಕೆ ಉತ್ತರವನ್ನು ಕೊಡಬೇಕಾ? ಕೊಡುತ್ತಾ? ನೈತಿಕ ಹೊಣೆಯನ್ನು ಹೊರುತ್ತಾ? ಉತ್ತರ ಅವರೇ ಕೊಡಬೇಕು. ಬಟ್ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ವಿಚಾರದಲ್ಲಿ ತಪ್ಪಾಗಿತ್ತು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟರು. ಮುಂದಿನ ದಿನಗಳಲ್ಲಿ ತಪ್ಪಾದಾಗ ಒಬ್ಬರನ್ನ ಟಾರ್ಗೆಟ್ ಮಾಡೋದು ಬಿಟ್ಟು ಎಲ್ಲ ಕಡೆಯಲ್ಲೂ ಕೂಡ ಒಂದೇ ರೀತಿಯಾಗಿ ಪ್ರಶ್ನೆಯನ್ನು ಮಾಡುವಂತಹ ಮನಸ್ಥಿತಿ ಎಲ್ಲರಿಗೂ ಬರಲಿ ಅನ್ನುವಂಥದ್ದು ನಮ್ಮ ಆಶಯ. ಮೋದಿಜಿಯವರನ್ನು ಒಬ್ಬರನ್ನ ಮಾತ್ರ ಟಾರ್ಗೆಟ್ ಮಾಡದೆ ಎಲ್ಲೆಲ್ಲ ತಪ್ಪಾಗುತ್ತೋ ಅಲ್ಲೆಲ್ಲವೂ ಕೂಡ ಯಾವ ಪಕ್ಷ ಯಾವ ವ್ಯಕ್ತಿ ಇದ್ದಾರೆ ಅನ್ನುವಂಥದ್ದನ್ನು ನೋಡದೆ ಪ್ರತಿಯೊಬ್ಬರನ್ನ ಪ್ರಶ್ನೆ ಮಾಡಬೇಕು, ಮಾಡೋ ಹಾಗೆ ಆಗಲಿ ಅಷ್ಟೇ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.